NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಮ್ಯಾನೇಜರ್ ಸುಬ್ರಹ್ಮಣ್ಯಗೆ ಸುಬ್ರಹ್ಮಣ್ಯ ಮ್ಯಾನೇಜರ್ಗೆ ಇವ್ರನ್ನ ಕೇಳಕ್ ಹೋದ್ರೆ ಕೊಡೋದೇ ಇಲ್ಲ. ವೆಂಡರ್ ಅಂತ ಮಾತಾಡ್ರೆ ವೆಂಡರ್ಗೆ ಸಂಬಂಧನೇ ಇಲ್ಲ. ಕಟ್ ಮಾಡಿದ ಅಮೌಂಟ್ ಇವರು, ಡೆಬಿಟ್ ಮಾಡೋದು ಇವ್ರು ನಮ್ಗೆ ಕಾಸು ಕೊಡ್ಬೇಕು. ಯಾಕೆ ಸರ್ ಈ ತರ ಮಾಡಿದ್ರು? ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ರು ಹೆಂಗ್ ಸರ್? ಅಲ್ಲ, ಇನ್ಫಾರ್ಮ್ ಮಾಡಿದ್ರೆ ನೀವು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಅನ್ಯಾಯ ಮಾಡಿದ್ರು. ನೋಡಿ ಸರ್, ಒಬ್ಬರಿಗೂ ಇಬ್ಬರಿಗಲ್ಲ, ಸುಮಾರು 100ರಿಂದ 150 ಜನ ಕಾರ್ಮಿಕರಿದ್ದಾರೆ. ನೀವು ಈ ತರ ಕಾರ್ಮಿಕರ ಜೀವನದಲ್ಲಿ ಏನಾದ್ರೂ ಆಟ ಆಡಿದಿರಂದ್ರೆ, ಅವ್ರಿಗೆ ಏನಾದ್ರೂ ಅನ್ಯಾಯ ಆಗಿದೆ ಅಂದ್ರೆ, ಇಲ್ಲಿಂದ ಯಾವ ಕೆಲಸ ನಡೆಯಲ್ಲ, ಹಬ್ಬಲ್ಲಿ ಏನೂ ಆಗಲ್ಲ. ನಿರಂತರವಾಗಿ ಇಲ್ಲೇ ಇದ್ರ ಮುಂದೆ ಪೆಂಡಲ್ ಹಾಕೊಂಡು ಪ್ರತಿಭಟನೆ ಮಾಡ್ತೀರಿ, ಎಲ್ಲರ ಮೇಲೂ ಕಂಪ್ಲೇಂಟ್ ಮಾಡ್ತೀರಿ ನಾವು. ಓಕೆನಾ? ಅವ್ರು ಏನಿದೆಯೋ ನ್ಯಾಯಯುತವಾಗಿ ಅವ್ರ ಆಬ್ಸೆಂಟ್ ಬಿಟ್ಟು, ಅವ್ರು ಇನ್ಫಾರ್ಮ್ ಮಾಡಿರೋ ಆಬ್ಸೆಂಟ್ ಬಿಟ್ಟು ಅವ್ರಿಗೆ ಏನ್ ಸೇರ್ಬೇಕು ದುಡ್ಡನ್ನ, ಆ ದುಡ್ಡನ್ನ ಅವ್ರಿಗೆ ಕಷ್ಟಪಟ್ಟಿರೋ ದುಡ್ಡನ್ನ ಅವ್ರು ಸೇರ್ಸೋ ಜವಾಬ್ದಾರಿ ನಿಮ್ಗಿರುತ್ತೆ. ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಿರುವ ಮ್ಯಾನೇಜರ್ ಸುಬ್ರಹ್ಮಣ್ಯಗೆ ಧಿಕ್ಕಾರ. ಬಡ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಿರುವಂತ 3PL ಮ್ಯಾನೇಜರ್ಗೆ ಧಿಕ್ಕಾರ. ಬಡ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಿರುವಂತ 3PL ಮ್ಯಾನೇಜರ್ಗೆ ಧಿಕ್ಕಾರ. ಬಂಧುಗಳೇ, ಏನು ಇವತ್ತು ದಿನ ಇದೇ ನಮ್ಮ ಮುತ್ಸಂದ್ರ ಭಾಗದಲ್ಲಿರುವಂತಹ ಫ್ರೆಂಡ್ಸ್ ಹಾಗೂ ರಿಲಯನ್ಸ್ ವೇರರ್ಸ್ ನಲ್ಲಿ ಏನು ಸುಮಾರು 100 ಜನ ಕಾರ್ಮಿಕರಿಗೆ ಏನು 3PL ಕಂಪನಿ ಈ ಒಂದು ಕಂಪನಿಯ ವೇರ್ಹೌಸ್ ನಲ್ಲಿ ಇವತ್ತಿನ ದಿನ ಸುಮಾರು 100ರಿಂದ 150 ಜನ ಕಾರ್ಮಿಕರಿಗೆ ಇವ್ರಿಗೆ ಗೊತ್ತಿಲ್ಲದಿರಂತೆ ಇವ್ರ ಸ್ಯಾಲರಿಯಲ್ಲಿ ಅವ್ರು ಖಾಲಿ ಮಾಡ್ಕೊಂಡು ಹೋಗ್ತಾರ ಕಾರಣಕ್ಕೆ ಆಗಿರುವಂತ ಡ್ಯಾಮೇಜಸ್ಗೆ ಹಾಗೂ ಇವ್ರು ಇನ್ಫಾರ್ಮ್ ಮಾಡಿ ಹಾಕಿರುವಂತ ಲೀವ್ಸ್ಗೆಲ್ಲಾನು ಸೇರಿ ಇವತ್ತಿನ ದಿನ ಇವ್ರಿಗೆ ಬರ್ಬೇಕಾಗಿರುವಂತ ಹಣನ ಕೊಳ್ಳೆ ಹೊಡೆದು ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾರೆ. ಈ ಕಾರಣಕ್ಕಾಗಿ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ಪದಾಧಿಕಾರಿಗಳಾಗಿ ನಾವು ಇವತ್ತಿನ ದಿನ ಏನು ವೇರ್ಹೌಸ್ ಮುಂಭಾಗದಲ್ಲಿ ಪ್ರತಿಭಟನೆ ಕೂತ್ಕೊಂಡಿದ್ದೇವೆ. ಏನ್ ಇವತ್ತಿನ ದಿನ ಈ ಕಾರ್ಮಿಕರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ, ಏನ್ ಇವ್ರ ದುಡ್ಡಲ್ಲಿ ಅನಾವಶ್ಯಕವಾಗಿ ಹಾಗೂ ದುರುಪಯೋಗ ಮಾಡ್ಕೊಳ್ಳೋಕ್ಕೋಸ್ಕರ ದುಡ್ಡನ್ನ ಕಟ್ ಮಾಡಿದ್ದಾರೆ, ಅದನ್ನ ಇವತ್ತು ದಿನ ಇಲ್ಲಿ ಕ್ಲಿಯರ್ ಮಾಡಿಲ್ಲ ಅಂದ್ರೆ ನಿರಂತರವಾಗಿ ಏನ್ ಈ ವೇರ್ ಹೌಸ್ ಮುಂದೆ ಒಂದು ಪೆಂಡಲ್ ಹಾಕಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯ ಬಿಸಿಯನ್ನು ನಾವು ಈ ವೇರ್ ಹೌಸ್ ನ 3PL ನ ಮ್ಯಾನೇಜರ್ ಹಾಗೂ ವೆಂಡರ್ಸ್ಗೆ ಇವತ್ತು ದಿನ ಬಿಸಿ ಮುಡ್ತೇವೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಪ್ರತಿಭಟನೆಗೆ ಇವತ್ತಿನ ಕಾರ್ಮಿಕರ ಜೊತೆ ಕೂತ್ಕೊಂಡು ಒಂದು ಬೆಂಬಲ ಸುತ್ತಾ ಇದ್ದೀವಿ. ಹೊಟ್ಟೆ ಮೇಲೆ ಹೊಡಿತಿರುವಂತ 3PL ಮ್ಯಾನೇಜರ್ಗೆ ಧಿಕ್ಕಾರ. ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಿರುವಂತ 3PL ಮ್ಯಾನೇಜರ್ಗೆ ಧಿಕ್ಕಾರ. ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಿರುವಂತ 3PL ಮ್ಯಾನೇಜರ್ ಸುಬ್ರಹ್ಮಣ್ಯಗೆ ಧಿಕ್ಕಾರ. ಜೈ 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 ಭೀಮ್. ಜೈ 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 ಭೀಮ್. ಏನಿವತ್ತು ದಿನ ಇದೇ ಮುತ್ಸಂದ್ರ ಒಂದು ಗೇಟ್ ನಲ್ಲಿರುವಂತಹ ರಿಲಯನ್ಸ್ ಟ್ರೆಂಡ್ಸ್ ಒಂದು ವೇರ್ ಹೌಸ್ ನಲ್ಲಿ 3PL ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಸುಮಾರು 150 ಜನ ಕಾರ್ಮಿಕರಿಗೆ ಏನು ಅವ್ರು ಹಾಕಿರುವಂತಹ ರಜಕ್ಕಿಂತ ಇನ್ನೂ ಹೆಚ್ಚಾಗಿ ಅವ್ರ ಸಂಬಳದಲ್ಲಿ ಕಡಿತ ಮಾಡಿರ್ತಾರೆ. ಅದೇ ರೀತಿ ಏನು ವೇರ್ ಹೌಸ್ ನಲ್ಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಹೋಗಿರುತ್ತೆ, ಅದಕ್ಕೂ ಸಹ ದುಡ್ಡನ್ನ ಅವ್ರ ಅನುಮತಿ ಇಲ್ಲದೆ ಕಟ್ ಮಾಡಿರ್ತಾರೆ. ಈ ವಿಚಾರವಾಗಿ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಇವತ್ತಿನ ದಿನ ಏನು ಒಂದು ವೇರ್ ಹೌಸ್ ಮುಂಭಾಗ ಕಾರ್ಮಿಕರ ಪರ ನಿಂತು ಅವರ ಒಂದು ಸ್ಯಾಲರಿಗೋಸ್ಕರ ಇವತ್ತಿನ ದಿನ ನಾವು ಒಂದು ಪ್ರತಿಭಟನೆ ಮಾಡಿರ್ತೀವಿ. ಆ ಪ್ರತಿಭಟನೆಯ ಒಂದು ಫಲಶ್ರುತಿ ಬಂದು ಇವತ್ತಿನ ದಿನ ಅವ್ರ ಕಾರ್ಮಿಕರಿಗೆ ಏನೇನು ಅನ್ಯಾಯ ಆಗಿದೆ, ಅನ್ಯಾಯಕ್ಕಾಗಿರುವಂತಹ ದುಡ್ಡನ್ನ ಸುಮಾರು ಒಂದು 8 ದಿನಗಳ ಕಾಲ ಒಳಗಡೆ ಅದನ್ನೆಲ್ಲ ಲೆಕ್ಕ ಪರಿಶೋಧನೆ ಮಾಡಿ ಅವರಿಗೆ ಹಿಂತಿರುಗ್ತೀನಿ ಅಂತ ಹೇಳ್ಬಿಟ್ಟು ಇವತ್ತೇನು ವೆಂಡರ್ ಅವರು ಹಾಗೂ ವೇರ್ ಹೌಸ್ ನ 3PL ಮ್ಯಾನೇಜರ್ ಸುಬ್ರಹ್ಮಣ್ಯ ಅವರು ಇದ್ದಾರೆ, ಕಾರ್ಮಿಕರಿಗೆ ಭರವಸೆ ಕೊಡ್ತಾ ಇದ್ದಾರೆ. ಈ ಮೂಲಕ ತಮ್ಮ ಗಮನಕ್ಕೆ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ. ನೋಡಪ್ಪ, ಇವತ್ತು 8 ದಿನಕ್ಕೆ 1 ವೀಕ್ ಒಂದು ವಾರದಲ್ಲಿ ನಿಮ್ಗೆ ಯಾರ್ಯಾರಿಗೆ ಅನಾವಶ್ಯಕವಾಗಿ ಸ್ಯಾಲರಿ ಕಟ್ ಮಾಡಿದಾರೋ ಆ ಸ್ಯಾಲರಿನ ಏನು 3PL ಮ್ಯಾನೇಜರ್ ಸುಬ್ರಹ್ಮಣ್ಯ ಇದ್ದಾರೋ ಅವ್ರು ಹೇಳ್ತಾ ಇದ್ರೆ 8 ದಿನ ಆದ್ಮೇಲೆ 8 ದಿನ ಒಳಗಡೆ ಎಲ್ಲ ಲೆಕ್ಕಾಚಾರ ಮಾಡಿ ನಿಮ್ಗೆ ತಲುಪಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದನ್ನ ಈ 3 ಜನ ಇವತ್ತಿನ ಕಾರ್ಮಿಕರಿಗೆ ಭರವಸೆ ಕೊಡ್ತಾರೆ. ಬ್ರದರ್, ನೀವೇ ಹೇಳಿ ಏನಾಗಿದೆ? आप लोगों को अनइन्फॉर्मल लीव के लिए जो पैसा कट हुआ वो 8 दिन का पहले आप लोगों को अकाउंट में आ जाएगा. ಕನ್ನಡದಲ್ಲಿ ಹೇಳಿ. ನಿಮ್ಗೆ ಏನು ಇದು ಅನ್ವಾಂಟೆಡ್ ಲೀವ್ಸ್ಗೋಸ್ಕರ ನಿಮ್ಗೆ ಏನು ಕಟ್ ಆಗಿದೆಯೋ ಆ ಅಮೌಂಟು ನಿಮ್ಗೆ 8 ದಿವಸ ಒಳಗಡೆ ನಿಮ್ಮ ಅಕೌಂಟ್ನಲ್ಲಿ ಹಾಕ್ತಾರೆ. ಅದೇ ರೀತಿ ನೀವೇನು ಕಂಪ್ನಿಯಲ್ಲಿ ವೇರ್ ಹೌಸ್ ನಲ್ಲಿ ನಿಮ್ಮ ಕಡೆಯಿಂದ ಬಳಸೋ ಒಂದು ಇದಕ್ಕೆಲ್ಲನು ಇವ್ರ ಕಡೆಯಿಂದ ಕಟ್ ಮಾಡಿದಿರೋ, ಅದು ಬ್ಯಾಟ್ರೀಸ್ ಆಗಿರ್ಲಿ
ಮತ್ತೊಂದು ವಿಚಾರದಲ್ಲಿ ಕಟ್ಟಾಗಿರೋ ದುಡ್ಡನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಆ ದುಡ್ಡನ್ನು ಸಹ ಅವ್ರಿಗೆ ಸೇರಿಸಬೇಕು. ಜೈ ಭೀಮ್ ನಮೋ ಬುದ್ಧಾಯ. ಏನು ಇವತ್ತಿನ ನಮ್ಮ ಹೊಸಕೋಟೆ ತಾಲೂಕು ಮುತ್ಸಂದ್ರ ಗ್ರಾಮದ ಹತ್ರ ಇರುವಂತಹ ಏನು ಟ್ರೆಂಡ್ಸ್ ಹಾಗೂ ರಿಲಯನ್ಸ್ ಒಂದು ವೇರ್ ಹೌಸ್ ಇವತ್ತಿನ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಭೇಟಿ ಕೊಟ್ಟಿರುತ್ತೆ. ಕಾರಣ ಏನಿಲ್ಲಿ ಕೆಲಸ ಮಾಡುವಂಥ ಸುಮಾರು 100 ರಿಂದ 150 ಜನ ಕಾರ್ಮಿಕರಿಗೆ ಅದು ಉದ್ದೇಶಪೂರ್ವಕವಾಗಿ ವಿನಾಕಾರಣಕ್ಕಾಗಿ ಏನು ಇವರು ಕೆಲಸ ಮಾಡ್ತಾರೆ ಸ್ಯಾಲರಿಯಲ್ಲಿ ದುಡ್ಡನ್ನ ಅನಾವಶ್ಯವಾಗಿ ಕಟ್ ಮಾಡಿರ್ತಾರೆ. ಏನು ಆ ದುಡ್ಡನ್ನ ಹಿಂತಿರಿಸುವಂತೆ ಇಲ್ಲಿರುವಂಥ ಕಾರ್ಮಿಕರೆಲ್ಲ ಅವ್ರ ಜೊತೆ ಸೇರಿ ನಾವು ಪ್ರತಿಭಟನೆ ಮಾಡಿ ಏನು ಇವತ್ತು ಕಟ್ಟಾಗಿರುತ್ತೆ ಆ ದುಡ್ಡನ್ನ ಇವತ್ತಿನ ದಿನ ಪ್ರತಿಯೊಬ್ಬ ಕಾರ್ಮಿಕರನ್ನು ಸೇರ್ಬೇಕಂತ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ನಮ್ಮ ಸಂಘಟನೆ ವತಿಯಿಂದ ಇವತ್ತಿನ ದಿನ ಕಾರ್ಮಿಕರ ಪರದಿಂದ ಅವರಿಗೆ ಒಂದು ಜಯಗೊಳಿಸ್ಕೊಟ್ಟಿರ್ತೀವಿ. ಅವ್ರ ಅಕೌಂಟ್ ಸುಮಾರು 8 ದಿನ ಒಳಗಡೆ ಬರೋ ಆತ ನಾವು ಮಾಡ್ಕೊಟ್ಟಿದ್ದೇವೆ. ಜೈ ಭೀಮ್.